ನಮ್ಮ ಅಡುಗೆ ಎಣ್ಣೆಯ ಆಯ್ಕೆ ಎರಡು ವಿಷಯಗಳನ್ನ ಆಧರಿಸಿ ನಾವು ಮಾಡಬೇಕು. ಒಂದನೇದ್ದು ನಾವು ಯಾವ ಸೀಸನ್ ಅಲ್ಲಿ ಇದ್ದೇವೆ, ಇನ್ನು ಎರಡನೇದ್ದು ನಮ್ಮ ಪ್ರಕೃತಿ. ಈಗ ನೋಡಿ ಇನ್ನೇನು ಬೇಸಿಗೆ ಶುರು ಆಗ್ತಾ ಇದೆ, ಬಿಸಿಲು ಜಾಸ್ತಿ ಆಗ್ತಾ ಇದೆ. ಈಗೇನಾಗುತ್ತೆ, ನಮ್ಮ ದೇಹದಲ್ಲಿ ಪಿತ್ತದ ಎನರ್ಜಿ ರೈಸ್ ಆಗುತ್ತೆ. ಸೊ ಈ ಸೀಸನ್ ಅಲ್ಲಿ ಯಾವ ಅಡುಗೆ ಎಣ್ಣೆ ಒಳ್ಳೆಯದು ನಮ್ಮ ದೇಹಕ್ಕೆ? ಒಂದು ನೀವು ಸನ್ಫ್ಲವರ್ ಆಯಿಲ್ ಅನ್ನು ಬಳಸಬಹುದು, ಸೂರ್ಯಕಾಂತಿ ಎಣ್ಣೆಯನ್ನು ಬಳಸಬಹುದು, ನೀವು ಕೊಬ್ಬರಿ ಎಣ್ಣೆಯನ್ನು ಬಳಸಬಹುದು, ಇಲ್ಲ ಕುಸುಬೆ ಎಣ್ಣೆಯನ್ನು ಬಳಸಬಹುದು. ನಿಮ್ಮ ದೇಹದಲ್ಲಿ ಆಲ್ರೆಡಿ ಪಿತ್ತ ಜಾಸ್ತಿ ಇದೆ, ಬಾಡಿ ಹೀಟ್ ಇದೆ. ನೀವು ಸಮ್ಮರ್ ಅಲ್ಲಿ, ಬೇಸಿಗೆ ಕಾಲದಲ್ಲಿ ನೀವು ಶೇಂಗಾದ ಎಣ್ಣೆ ಆಗಿರಬಹುದು ಅಥವಾ ನೀವು ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ ಇವುಗಳನ್ನ ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಅವೆಲ್ಲವೂ ದೇಹದಲ್ಲಿ ಪಿತ್ತದ ಎನರ್ಜಿಯನ್ನ ಇನ್ನೂ ಸ್ವಲ್ಪ ರೈಸ್ ಮಾಡುತ್ತೆ. ಅದಕ್ಕೆ ಬೇಸಿಗೆಯಲ್ಲಿ ನಿಮಗೆ ಕೊಬ್ಬರಿ ಎಣ್ಣೆ, ಸನ್ಫ್ಲವರ್ ಆಯಿಲ್, ಸೂರ್ಯಕಾಂತಿ ಎಣ್ಣೆ, ಕುಸುಬೆ ಎಣ್ಣೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ದೇಹದಲ್ಲಿರುವ ಪಿತ್ತವನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೊಂದು, ಚಳಿಗಾಲಕ್ಕೆ ಕಂಪೇರ್ ಮಾಡಿದ್ರೆ ಬೇಸಿಗೆಯಲ್ಲಿ ಎಣ್ಣೆಯ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ತಿಂದ್ರೆ ಪರವಾಗಿಲ್ಲ, ಯಾಕಂದ್ರೆ ಅವಾಗ ನಮ್ಮ ದೇಹದಲ್ಲಿ ಡ್ರೈನೆಸ್ ಜಾಸ್ತಿ ಆಗಿರುತ್ತೆ ಆಟಮು ಮತ್ತೆ ವಿಂಟರ್ ಅಲ್ಲಿ. ಈಗ ಬಿಸಿಲು ಜಾಸ್ತಿ ಆದಂಗೆ ನಮ್ಮ ದೇಹಕ್ಕೆ ಅತಿಯಾದ ಎಣ್ಣೆಯ ಪದಾರ್ಥಗಳನ್ನ ನಾವು ಕೊಡಬಾರ್ದು, ಅದನ್ನ ಬ್ಯಾಲೆನ್ಸ್ ಅಲ್ಲಿ ತಗೊಳ್ಬೇಕು.